ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರು ಕುರ್ಚಿಗೋಸ್ಕರ ಇಂಥ ಕೆಲಸ ಮಾಡಿದ್ರ? ಬಿಜೆಪಿ ಈಗ ಮುಖ್ಯಮಂತ್ರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಪಟ್ಟಿ ಇಟ್ಟು ಮುಗಿಬೀಳ್ತಾ ಇದೆ. ಅಧಿವೇಶನದ ಹೊತ್ತಲ್ಲಿ ಬಿಜೆಪಿಗೆ ಭರ್ಜರಿ ಅಸ್ತ್ರವೊಂದು ಸಿಕ್ಕಂತಾಗಿದೆ. ರಾಹುಲ್ ಗಾಂಧಿ ಅವರಿಂದ ಸಿಎಂ ಕುರ್ಚಿಯನ್ನ ಗಟ್ಟಿ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಈ ಕೆಲಸ ಮಾಡಿದ್ರ? ಹಾಗಾದ್ರೆ ಸಿದ್ದರಾಮಯ್ಯನವರು ಏನಿದು ಹಾಗಾದ್ರೆ ಬಿಜೆಪಿ ಕೈಗೆತ್ಕೊಂಡಿರುವ ಅಸ್ತ್ರ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರ ಈ ನಡೆಗೂ ಶಾಸಕರೇ, ಕಾಂಗ್ರೆಸ್ನ ಶಾಸಕರೇ ಬಿಚ್ಚಿಟ್ಟಿರುವ ರಹಸ್ಯಕ್ಕೂ ಒಂದಕ್ಕೊಂದು ಹೋಲಿಕೆ ಮಾಡಿ ನೋಡಿದ್ರೆ ರಾಜ್ಯದ ಜನಕ್ಕೆ ಆತಂಕ ಆಗೋದಂತೂ ಗ್ಯಾರಂಟಿ. ಇದೇನಾಗ್ತಿದೆಯಪ್ಪ ರಾಜ್ಯದಲ್ಲಿ, ಸರ್ಕಾರದ ಏನು ಮಾಡ್ತಾ ಇದೆ ಅಂತ ಒನ್ ಬೈ ಒನ್ ಅದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಶಾಸಕರ ವಿಡಿಯೋವನ್ನು ಇಡ್ತೀವಿ, ಸಿದ್ದರಾಮಯ್ಯನವರ ಈಗಿನ ನಡೆ ಏನು ಅನ್ನೋದನ್ನು ನೋಡಿ. ಬಿಜೆಪಿ ಈಗ ಅಟ್ಯಾಕ್ ಮಾಡ್ತಿರೋದು ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದ ಅನಾಹುತಗಳನ್ನು ಸೃಷ್ಟಿಸಿದೆ. ಆದರೆ ಕುರ್ಚಿಗೋಸ್ಕರ ಏನು ಮಾಡ್ತಿದ್ದಾರೆ ನೋಡಿ ಸಿದ್ದರಾಮಯ್ಯನವರು ಅಂತ ಲೆಟರ್ ಇಟ್ಟಿರೋದು ನೋಡಿ. ಬಿಜೆಪಿ ಏನೇನು ಹೇಳ್ತಿದೆ? 350 ಎಳೆ ಕಂದಮ್ಮಗಳ ಸಾವು, 40 ತಾಯಂದಿರ ಸಾವು ಮತ್ತು ರೈತರು ವಕ್ಫ್ ಜಿಹಾದ್ಗೆ ಭೂಮಿಯನ್ನು ಕಳ್ಕೊಂಡಿರೋದು, ಆಂಬ್ಯುಲೆನ್ಸ್ ಡ್ರೈವರ್ಸ್ಗೆ ಪೇಮೆಂಟ್ ಕೊಡ್ತಿಲ್ಲ, ಆಶಾ ವರ್ಕರ್ಸು ದಿನ ಬೆಳಗಾದರೆ ಬಂದು ಹೋರಾಟ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ, ಬೆಂಗಳೂರು ಇನ್ಫ್ರಾಸ್ಟ್ರಕ್ಚರ್ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ಹದಗೆಟ್ಟು ಹಳ್ಳ ಹಿಡಿದಿದೆ. ಇದೆಲ್ಲದರ ನಡುವೆ ಪಾಪ ಕರ್ನಾಟಕದ ಟ್ಯಾಕ್ಸ್ ಹಣವನ್ನು ಸಿದ್ದರಾಮಯ್ಯನವರು ಕೇರಳಕ್ಕೆ, ಅದು ಕೂಡ ರಾಹುಲ್ ಗಾಂಧಿಯವರು ಹಿಂದೆ ಪ್ರತಿನಿಧಿಸ್ತಾ ಇದ್ದ, ಈಗ ಪ್ರಿಯಾಂಕಾ ಗಾಂಧಿಯವರು ಪ್ರತಿನಿಧಿಸ್ತಿರುವಂಥ ವಯನಾಡಿಗೆ ಕೊಡೋದಕ್ಕೆ ಹೊರಟಿದ್ದಾರೆ ಸಿದ್ದರಾಮಯ್ಯನವರು ಅಂತ ಅಟ್ಯಾಕ್ ಮಾಡ್ತಿರೋದು. ಎಸ್, ಈಗ ಒಂದು ಲೆಟರ್ ಇಷ್ಟೆಲ್ಲ ಚರ್ಚೆಗೆ ಗ್ರಾಸವಾಗಿರೋದು. ಸಿದ್ದರಾಮಯ್ಯನವರು ಲೆಟರ್ ಬರೆದಿದ್ದಾರೆ ಕೇರಳ ಸರ್ಕಾರಕ್ಕೆ. 100 ಮನೆಗಳನ್ನು ಕಟ್ಕೊಡೋದಕ್ಕೆ ನಮ್ಮ ಕಡೆಯಿಂದ ಎಲ್ಲ ತಯಾರಿ ಇದೆ. ವಯನಾಡಲ್ಲಿ ದೊಡ್ಡ ಭೂಕುಸಿತ ಆಗಿತ್ತಲ್ಲ, ಆ ಟೈಮಲ್ಲೇ ಅನೌನ್ಸ್ ಮಾಡಿದ್ರಂತೆ ಸಿದ್ದರಾಮಯ್ಯನವರು 100 ಮನೆ ಕೊಡ್ತೀವಿ ಅಂತ. ಅದನ್ನು ಈಗ ರಿಮೈಂಡ್ ಮಾಡ್ತಿದ್ದಾರೆ. ಆ ಪತ್ರ ಈಗ ವೈರಲ್ ಆಗ್ತಿದೆ. ಸಿದ್ದರಾಮಯ್ಯನವರು ಇದನ್ನು ಸಹಾಯ ಹಸ್ತ ಅನ್ನೋ ರೀತಿಯಲ್ಲಿ ಹೇಳ್ತಿರೋದು. 100 ಮನೆಗಳನ್ನು ಕೊಡೋದಕ್ಕೆ ನಾವು ಭೂಮಿ ಖರೀದಿ ಮಾಡೋದು ಎಲ್ಲ ತಯಾರಿದ್ದೀವಿ ಈಗ. ಆದರೆ ಕೇರಳ ಸರ್ಕಾರ ನಮ್ಮ ಕಡೆಯಿಂದ ಕಮ್ಯುನಿಕೇಟ್ ಆದಮೇಲೂ ಯಾಕೆ ರೆಸ್ಪಾಂಡ್ ಮಾಡ್ತಿಲ್ಲ ಸರಿಯಾಗಿ ಅಂತ ಕೇಳಿ ಬರೆದಿರುವ ಪತ್ರ ಇದು. ವಯನಾಡು ಭೀಕರ ದುರಂತಕ್ಕೆ ಸಾಕ್ಷಿಯಾಗಿತ್ತು. ಕರ್ನಾಟಕದಲ್ಲೂ ಆಗಿತ್ತಲ್ಲ ಶಿರೂರು ದುರಂತ, ಎಲ್ಲ ಪಕ್ಕದ ರಾಜ್ಯಗಳಲ್ಲೂ ಆಗಿವೆ. ತಮಿಳುನಾಡಿನಲ್ಲಾಗಿದೆ, ಕೇರಳದಲ್ಲಾಗಿದೆ, ವಿವಿಧ ರಾಜ್ಯಗಳಲ್ಲಿ ಈ ಸಲ ಈ ಮಳೆಯ ಪ್ರಭಾವ ಸಿಕ್ಕಾಪಟ್ಟೆ ಹಿಪ್ಪೆ ಮಾಡಿದೆ ಜನರನ್ನು. ಎಷ್ಟೋ ಜನ ಮನೆ ವಸತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಿದ್ದಾರಲ್ಲ, ಅದೇ ರೀತಿಯಲ್ಲಿ ವಯನಾಡಲ್ಲೂ ಕೂಡ ಆತಂಕಕ್ಕೆ ಕಾರಣ ಆಗಿತ್ತು. ಆ ಟೈಮಲ್ಲಿ ಘೋಷಣೆ ಮಾಡಿದ್ರಂತೆ ಸಿದ್ದರಾಮಯ್ಯನವರು. ಈಗ ಅದನ್ನು ಹೇಳ್ತಿದ್ದಾರೆ, ನಾನು ಘೋಷಣೆ ಮಾಡಿ ಬಂದಿದ್ದೆ, ಅದೇ ರೀತಿಯಲ್ಲಿ ಈಗ ಎಲ್ಲ ರೆಡಿ ಇದ್ದೀವಿ ನಾವು ಕೊಡೋದಕ್ಕೆ, ಕಟ್ಟಿಸ್ಕೊಡೋದಕ್ಕೆ, ಅವರ ಜೀವನವನ್ನು ಸೇಫ್ ಮಾಡೋದಕ್ಕೆ ನಾವು ಕಟ್ಟಿಸ್ಕೊಡ್ತೀವಿ. ಆದರೆ ಯಾವುದೇ ಕಮ್ಯುನಿಕೇಷನ್ ಕೇರಳ ಸರ್ಕಾರದ ಕಡೆಯಿಂದ ಬರ್ತಿಲ್ಲ. ನಾವು ಮಾಹಿತಿ ಕೊಟ್ಟ ಮೇಲೂ ಕೂಡ ಆದಷ್ಟು ಬೇಗ ಕಟ್ಟಿಸ್ಕೊಡೋಣ ಅಂತಿದ್ದೀವಿ, ಬಟ್ ಯಾಕೆ ಕಮ್ಯುನಿಕೇಷನ್ ಮಾಡ್ತಿಲ್ಲ ನೀವು ಅಂತ ಕೇಳುಪತ್ರ ಬರೆದಿದ್ದಾರೆ. ಸರ್ಕಾರದಿಂದ ಬರೆದಿರುವ ಪತ್ರ ಇದು ಕೇರಳ ಸರ್ಕಾರಕ್ಕೆ. ಇದನ್ನು ಬಿಜೆಪಿ ಪ್ರಶ್ನೆ ಮಾಡ್ತಿರೋದು. ಏನು ಸಿದ್ದರಾಮಯ್ಯನವರೇ, ಇಲ್ಲಿನ ಸಮಸ್ಯೆ ನಿಮಗೆ ಕಾಣಿಸ್ತಿಲ್ವಾ ಅಂತ. ಕರ್ನಾಟಕ ಟ್ಯಾಕ್ಸ್ ಪೇಯರ್ಸ್ ಕೊಟ್ಟಿರೋ ಹಣವನ್ನು ನೀವು ಕೇರಳಕ್ಕೆ ಯಾಕೆ ಕಳಿಸ್ಕೊಡ್ತಿದ್ದೀರಿ? ಸಮಸ್ಯೆ ನಮ್ಮಲ್ಲೂ ಬೇಕಾದಷ್ಟಿದೆ. ಒಬ್ರು ಕಷ್ಟದಲ್ಲಿದ್ದವ್ರಿಗೆ ಸಹಾಯ ಮಾಡೋದು ತಪ್ಪು ಅಂತ ಅಲ್ಲ. ಈಗ ಪ್ರಶ್ನೆ ಮಾಡ್ತಿರೋದೇನು, ರಾಜ್ಯದಲ್ಲಿ ಜನ ಎಷ್ಟೆಷ್ಟು ಕಷ್ಟ ಅನುಭವಿಸ್ತಿದ್ದಾರೆ ನೋಡಿದ್ದೀರಾ? ಇಲ್ಲಿನ ಜನರ ಹಿತ ಕಾಯೋದು ನಿಮ್ಮ ಮೊದಲ ಆದ್ಯತೆ ಆಗಿರಲಿ, ಆಮೇಲೆ ಆ ಕಡೆ ನೋಡಿ. ಪಾಪ ಸಿಎಂ ಕುರ್ಚಿ ಫೈಟ್ ಬೇರೆ ನಡೀತಾ ಇರೋ ಹೊತ್ತಲ್ಲಿ ಅನಿವಾರ್ಯ ನೀವು ನಿಮ್ಮ ಫ್ರೆಂಡ್ಸನ್ನು ಮನವೊಲಿಸೋದು ಅಂತ ವಾಗ್ದಾಳಿ ನಡೆಸಿ ಈಗ ಕೌಂಟರ್ ಕೊಡ್ತಾ ಇದೆ ಬಿಜೆಪಿ. ಕುರ್ಚಿಗೋಸ್ಕರ ಈ ರೀತಿ ಬಕೆಟ್ ಹಿಡಿತಿದ್ದೀರಾ ಸಿದ್ದರಾಮಯ್ಯನವರೇ ರಾಹುಲ್ ಗಾಂಧಿಯವ್ರಿಗೆ ಅಂತ. ಸೊ ಇದು ಜಟಾಪಟಿಗೆ ಕಾರಣವಾಗಿದೆ. ಯಾಕಂದರೆ ಶಾಸಕರ ವಿಡಿಯೋ ತೋರಿಸ್ತೀವಿ ನಿಮಗೆ. ಶಾಸಕರೇ ಬಿಚ್ಚಿಟ್ಟಿರೋ ರಹಸ್ಯ ಸರ್ಕಾರದ ವಾಸ್ತವ ಪರಿಸ್ಥಿತಿಯ ಬಗ್ಗೆ. ಇಲ್ಲಿ ನೋಡಿದ್ರೆ ಕೇರಳಕ್ಕೆ ಮನೆ ಕೊಡೋದಕ್ಕೆ ಹೊರಟಿದ್ದಾರೆ. ಒಂದಲ್ಲ ಎರಡಲ್ಲ 106 ಮನೆ ಕಟ್ಟಿಸ್ಕೊಡ್ತಿದ್ದಾರಂತೆ ಸಿದ್ದರಾಮಯ್ಯನವರು. ಬಟ್ ಕೇರಳ ಸರ್ಕಾರ ನಮಗೆ ಬೇಡ ನಿಮ್ಮ ಸಹಾಯ ಅಂತಿದೆಯಾ ಗೊತ್ತಿಲ್ಲ, ಕಮ್ಯುನಿಕೇಷನ್ ಬಂದಿಲ್ಲ ಯಾಕೆ ಅಂತ ಕೇಳ್ತಿದ್ದಾರೆ ಇಲ್ಲಿಂದ ಸಿದ್ದರಾಮಯ್ಯನವರು. ಇಲ್ಲಿಂದ ಸಹಕಾರ ತಗೊಂಡ್ರೆ ಅವ್ರಿಗೆ ಕೇರಳ ಸರ್ಕಾರ ತಮ್ಮ ಜನಕ್ಕೆ ಮನೆ ಕಟ್ಟಿಸ್ಕೊಡೋಕ್ಕೂ ಆಗಲಿಲ್ಲ, ಪಕ್ಕದ ರಾಜ್ಯದಿಂದ ಭಿಕ್ಷೆ ಬೇಡ್ತು ಅನ್ನೋ ಹೆಸರು ಬರಬಾರ್ದಲ್ಲ. ಕಾಂಗ್ರೆಸ್ ಅನ್ನ ದೂರ ಇಡುವಂಥ ರೀತಿಯೋ ಇದು ಗೊತ್ತಿಲ್ಲ. ಅಥವಾ ಸಿದ್ದರಾಮಯ್ಯನವರೇ ನೀವು ಇಷ್ಟೆಲ್ಲ ದೊಡ್ಡ ಮನಸ್ಸು ಮಾಡಬೇಡಿ, ನಮ್ಮ ರಾಜ್ಯದ ಕಥೆ ನಾವು ನೋಡ್ಕೊಳ್ತೀವಿ ಅನ್ನೋದು ಗೊತ್ತಿಲ್ಲ.
ಯಾಕೆ ಕಮ್ಯುನಿಕೇಟ್ ಮಾಡ್ತಿಲ್ಲ ನೀವು ಅಂತ ಸಿದ್ದರಾಮಯ್ಯನವ್ರು ಕೇಳ್ತಾ ಇದ್ದಾರೆ. ಆ ರೀತಿ ಮೆಸೇಜ್ ಪಾಸ್ ಆಗ್ತಿದೆ ಕೇರಳ ಸರ್ಕಾರದಿಂದ. ಆದರೆ ನಮ್ಮ ಸರ್ಕಾರ ಮಾತ್ರ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದೆ, ಅಲ್ಲಿ 100 ಮನೆ ಕಟ್ಟಿಸ್ಕೊಡ್ತೀವಿ, ನಾವು ಈಗಲೇ ಕಟ್ಟಿಸ್ಕೊಡ್ತೀವಿ ಅಂತ. ಯಾಕೆ ಈ ಕಾಳಜಿ? ಬೇರೆ ಬೇರೆ ರಾಜ್ಯಗಳಲ್ಲೂ ಹಂಗಾದ್ರೆ ಕಷ್ಟ ಆದಾಗ ಎಲ್ಲ ರಾಜ್ಯಕ್ಕೂ ಸಹಕಾರ ಕೊಡೋಕ್ಕಾಗತ್ತಾ ನಿಮ್ಮ ಹತ್ರ? ಇಲ್ಲೇ ಕಷ್ಟ ಇದೆಯಲ್ಲ, ಹಾಗಾದರೆ ಬೇರೆ ಎಲ್ಲ ರಾಜ್ಯಗಳಿಗೂ 100 ಮನೆ ಎಲ್ಲ ಕಟ್ಟಿಸ್ಕೊಡೋಕ್ಕಾಗತ್ತಾ ಅನ್ನೋದು ಈಗ ಎದ್ದಿರೋ ಪ್ರಶ್ನೆ. ವಾಯ್ನಾಡಿಗೆ ಯಾಕೆ ಇಷ್ಟೊಂದು ಒತ್ತು ಕೊಡ್ತಿದ್ದೀರಿ, ಯಾರನ್ನ ಒಲಿಸಿಕೊಳ್ಳೋದಕ್ಕೆ ಹೊರಟಿದ್ದೀರಿ ಅಂತ ಈಗ BJP ಮುಗಿಬಿಡ್ತಿದೆ. ನೋಡಿ, ಶಾಸಕರು ಬಿಚ್ಚಿಟ್ಟ ರಹಸ್ಯ ಏನು? ಈಗ ಬರೋಣ ಪಾಯಿಂಟ್ಗೆ. ವಿಜಯನಗರ MLA ಗವಿಯಪ್ಪನವರು ಆಡಿದ್ದ ಮಾತುಗಳು ಮೊನ್ನೆ ಅಷ್ಟೇ, ತುಂಬ ಹಿಂದೆ ಅಲ್ಲ, ನಾವು ಇದನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ಈಗ ಮತ್ತೆ ಈ ಸಂದರ್ಭಕ್ಕೆ ಬಹಳ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ನೋಡಿ ಏನಂತ ಹೇಳಿದ್ರು, ಆಶ್ರಯ ಮನೆಗಳು ಬರ್ತಿಲ್ಲ, ಗ್ಯಾರಂಟಿ ಒಂದು 2-3 ನಿಲ್ಲಿಸಿದ್ರೆ ಒಳ್ಳೇದು. ಸಿದ್ದರಾಮಯ್ಯನವ್ರು ನಾವೆಲ್ಲ ಮನವಿ ಮಾಡ್ತಿದ್ದೀವಿ, ಈ ಬಸ್ಸಲ್ಲಿ ಅಡ್ಡಾಡೋದು ಅಂದರೆ ಶಕ್ತಿ ಯೋಜನೆ ಬಗ್ಗೆ ಅವ್ರು ಹೇಳಿದರು, ಅದು ಎಲ್ಲ ಅವಶ್ಯಕತೆ ಇಲ್ಲ, ನಿಲ್ಲಿಸಿದ್ರೆ ಒಳ್ಳೆಯದು. ಎಷ್ಟರ ಮಟ್ಟಿಗೆ ಪರಿಸ್ಥಿತಿ ಆಗಿದೆ ಅಂದರೆ ಅನುದಾನನೂ ಬರ್ತಿಲ್ಲ, ಆಶ್ರಯ ಮನೆ ಪಾಪ ಇರೋದಕ್ಕೆ ಬೇಕಾಗಿರೋ ಮೂಲಭೂತ ಸೌಕರ್ಯ ಒದಗಿಸೋಕ್ಕಾಗ್ತಿಲ್ಲ ನಮಗೆ ಅನ್ನೋ ಕೂಗನ್ನು ಕಾಂಗ್ರೆಸ್ ಶಾಸಕರು ಇತ್ತೀಚೆಗಷ್ಟೇ ರಾಜು ಕಾಗೆ ಸುಮಾರು ಜನ, ನೆನಪಾಗ್ತಿಲ್ಲ, ಸುಮಾರು ಜನ ಹೇಳ್ಬಿಟ್ಟಿದ್ದಾರೆ. ಇವಾಗ ಏನಂದರೆ ಈ ಗ್ಯಾರಂಟಿ ಸ್ಕೀಮ್ಸ್ ಇರೋದ್ರಿಂದ ಸ್ವಲ್ಪ ಮನೆಗಳು ಕೊಡೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಇವಾಗ ಅದೇ ನಾವು ಮುಖ್ಯಮಂತ್ರಿಗಳು ಕೇಳ್ತಾ ಇದ್ವಿ, ಸ್ವಲ್ಪ 2-3 ಈ ಗಾಡಿನಲ್ಲಿ ಅಡ್ಡಾಡೋದು, ಸ್ವಲ್ಪ ಯಾವ ಬೇಕಾಗಿಲ್ಲ ಅಂತ ತೆಗೆದುಬಿಟ್ಟು ಮನೆಗಳು ಕೊಟ್ರಿ ಅಂತ ಹೇಳ್ಬಿಟ್ಟು ಕೇಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ ಅಂತ ಮುಖ್ಯಮಂತ್ರಿಗಳು ಅವರು ತೀರ್ಮಾನ ಅವ್ರ ಮೇಲೆ ಬಿಟ್ಟಿದ್ದು. ಅವರೆಲ್ಲ ಹೇಳಿದ್ದು ನೋಡಿದ್ದೀವಲ್ವಾ, ಕ್ಷೇತ್ರದ ಜನರ ಮುಂದೆ ಮುಖ ತೋರ್ಸೋಕ್ಕಾಗಲ್ಲ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನೋ ತನಕ ಶಾಸಕರು ಮಾತಾಡಿದ್ದು ಹುಬ್ಬೇರಿಸುವಂತೆ ಮಾಡಿತ್ತು. ನಮಗೆ ಕ್ಷೇತ್ರಾಭಿವೃದ್ಧಿ ಫಂಡೂ ಬರ್ತಿಲ್ಲ, 2 ಕೋಟಿ ಅಂತ ಮೀಸಲಿಟ್ಟಿರ್ತಾರೆ 6 ತಿಂಗಳಿಗೆ, ಅದೂ ಬರ್ತಿಲ್ಲ ಅಂತ ಹೇಳಿದ್ದನ್ನು ನೋಡಿದ್ದೀವಿ ನಾವು. ಗವಿಯಪ್ಪನವರು ಮೊನ್ನೆ ಅಷ್ಟೇ ಆಶ್ರಯ ಮನೆ ಸ್ಯಾಂಕ್ಷನ್ ಆಗ್ತಿಲ್ಲ, ಹಾಗಾಗಿ ಈ ಗ್ಯಾರಂಟಿ ಎಲ್ಲ ನಿಲ್ಸಕ್ಕೆ ಹೇಳಬೇಕು 1-2 ಅಂತ ರಿಕ್ವೆಸ್ಟ್ ಮಾಡೋ ಬಗ್ಗೆ ಮಾತಾಡಿದ್ರು. ಆಶ್ರಯ ಮನೆ ಕರ್ನಾಟಕದ ಜನಕ್ಕೆ ಸಿಗ್ತಿಲ್ಲ ಅನ್ನೋದನ್ನು ಕಾಂಗ್ರೆಸ್ ಶಾಸಕರು ಒಪ್ಪಿಕೊಂಡಿದ್ದಾರೆ, ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಅಂಥದ್ರಲ್ಲಿ ವಾಯ್ನಾಡಿಗೆ 100 ಮನೆ ಕೊಡೋದಕ್ಕೆ ಹೊರಟಿರೋದ್ರೆ ಹಿಂದಿನ ರಹಸ್ಯ ಏನು ಸಿದ್ದರಾಮಯ್ಯನವರೇ ಅನ್ನೋದು ಈಗ ಜನಸಾಮಾನ್ಯರಿಗೂ ಕೂಡ ಅನಿಸೋದಲ್ವ. ಸಹಜವಾಗಿ ನಮ್ಮವ್ರಿಗೂ ಮೊದಲು ಕೊಟ್ಟು ಉಳಿದಿದ್ರೆ ಅಲ್ಲಿ ಕೊಡಿ, ಯಾರೂ ಬೇಡ ಅನ್ನಲ್ಲ, ಸಹಾಯ ಮಾಡೋದು ಒಳ್ಳೆಯದೇ. ಈಗ BJPಗೆ ಇದು ಅಸ್ತ್ರವಾಗಿ ಪರಿಣಮಿಸಿದೆ. ಕಾದು ನೋಡ್ಬೇಕು ಏನು ಹೇಳ್ತಾರೆ ಸಿದ್ದರಾಮಯ್ಯನವರು ಅಂತ. ಇಲ್ಲೆಲ್ಲ ಸರಿ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ರೆ ತುಟಿಕ್ ಪಿಟಿಕ್ ಅಂತ ಇರಲಿಲ್ಲ ಯಾರೂ ಕೂಡ, ಇಲ್ಲೇ ಬಿದ್ದು ನಾರ್ತಾ ಇದೆ. ಇನ್ನು ಅಲ್ಲೇನಪ್ಪ ಸಹಾಯ ಹಸ್ತ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ಮೊನ್ನೆ ಅಷ್ಟೇ ನಂದಿನಿ ವಿಚಾರದಲ್ಲೂ ಕೇರಳ ಲಿಂಕು ಆಕ್ರೋಶಕ್ಕೆ ಕಾರಣ ಆಗಿತ್ತಲ್ವ. ಇಲ್ಲಿ ಇಡ್ಲಿ ಹಿಟ್ಟು, ದೋಸಾ ಹಿಟ್ಟು, ನಂದಿನಿ ಬ್ರ್ಯಾಂಡ್ ತರೋದಿಕ್ಕೆ ಹೊರಟ್ರೆ ಅಲ್ಲಿನ MDಯನ್ನೇ ಕಿತ್ತು ಬಿಸಾಕಿದ್ರು. ಪ್ರೈವೇಟ್ ಕಂಪನಿ ಒತ್ತಡಕ್ಕೆ, ಕೇರಳ ಮೂಲದ ಒಂದು ಕಂಪನಿ ಅಂತ BJPಯವರು ಆರೋಪ ಮಾಡಿದ್ರು. ಏನಪ್ಪ ಇದು ಪದೇ ಕೇರಳ ಸೆಳೆತದ ಸುದ್ದಿ ಬರ್ತಿದೆಯಲ್ಲ, ಇದು ಯಾರ ಓಲೈಕೆಯ ಪ್ರಯತ್ನದ ವಿಷಯ ಅನ್ನೋದು ಈಗ ಬಹಿರಂಗ ಆಗಬೇಕಾಗಿದೆ. ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.